ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾವು ನಮ್ಮ ಮಕ್ಕಳು ಯಾವುದೇ ಶಾಲೆಯಲ್ಲಿ ಹೋದ್ರೂ ಕೂಡ ಆ ಶಾಲೆ ಬಗ್ಗೆ ಒಂದಷ್ಟು ಗಮನ ಇರಬೇಕು. ಆ ಶಾಲೆಯಲ್ಲಿ ಹೋದ ನಂತರ, ಆ ಶಾಲೆ ಬಿಟ್ಟು ಬಂದ ನಂತರ ನಾವೇನಾದರೂ ಉನ್ನತ ವಿದ್ಯಾಭ್ಯಾಸ ಮಾಡ್ತಿದ್ದಾಗ, ಅಥವಾ ಯಾವುದಾದ್ರೂ ಒಂದು ಕೆಲಸ ಸಿಕ್ಕಾಗ, ಅಥವಾ ನಾವು ಮೇಲ್ಪಟ್ಟಂಥ ಸಂಬಳ ಪಡೆಯುವಂತಹ ವ್ಯಕ್ತಿ ಆದಾಗ, ಅಥವಾ ಉದ್ಯಮಿ ಆದಾಗ, ಯಾವುದೇ ಒಂದು ವ್ಯಕ್ತಿ ಆದಾಗ ನಾವು ಓದಿರ್ತಕ್ಕಂಥ ಶಾಲೆಯನ್ನು ಯಾವತ್ತೂ ಕೂಡ ಮರಿಬಾರ್ದು ಅನ್ನೋದಕ್ಕೆ ಇವತ್ತು ಇದೇ ಉದಾಹರಣೆ. ವೀಕ್ಷಕರೇ, ಏನೇ ಇರಲಿ, ಈ ಥರ ಕಾರ್ಯಕ್ರಮಗಳು ಹಲವಾರು ಜನರು ಮಾಡಬೇಕು ಸಮಾಜದಲ್ಲಿ. ಯಾಕಂದರೆ ಇಂತಹ ಪ್ರೋತ್ಸಾಹ ಧನ ಆಗಿರ್ಬೋದು, ಇಂತಹ ಸಹಾಯ, ಇಂತಹ ಸೇವೆ ದೇಶದಲ್ಲಿ ಅತಿ ಹೆಚ್ಚು ಕಾಣಿಸ್ಕೋಬೇಕು. ಯಾಕಂದರೆ ಇವತ್ತು ನೋಡಿ, ಗ್ರಾಮೀಣ ಪ್ರದೇಶದಿಂದ, ಹಳ್ಳಿಗಳಿಂದ ಸುಮಾರು 5-6 ಕಿಲೋಮೀಟರ್ ಅಷ್ಟು ನಡೆಯುವಂಥದ್ದು, ಅಥವಾ ಬಸ್ ಇಲ್ಲದೆ ಇರತಕ್ಕಂಥದ್ದು, ಸೈಕಲಲ್ಲಿ ಬರುವಂತಹ ವಿದ್ಯಾರ್ಥಿ ಮಕ್ಕಳಿಗೆ ಇವತ್ತು ಸೈಕಲ್ ವಿತರಣೆ ಕಾರ್ಯಕ್ರಮ ಕೊಡ್ತಾ ಇದ್ದಾರಲ್ಲ, ಇದು ಒಂದು ದೊಡ್ಡ ಗುಣ ಅಂತ ಕೂಡ ಹೇಳ್ಬೋದು. ಏನೇ ಇರಲಿ, ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿನ ಮರಿಬಾರ್ದು, ನಮಗೆ ವಿದ್ಯೆ ಕೊಟ್ಟಂತಹ ಗುರುಗಳನ್ನು ಮರಿಬಾರ್ದು, ನಾವು ಓದಿರ್ತಕ್ಕಂಥ ಶಾಲೆಯನ್ನು ಮರಿಬಾರ್ದು ಅನ್ನೋದಕ್ಕೆ ಇದೊಂದೇ ಉದಾಹರಣೆ. ಇವತ್ತಿನ ಕಾಲದಲ್ಲಿ ಎಷ್ಟೋ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ, ಖಾಸಗಿ ಶಾಲೆಯಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಪಾಪ ನಡ್ಕೊಂಡು ಬರ್ತಕ್ಕಂಥ ದೃಶ್ಯಗಳನ್ನ ನೋಡಿರ್ತೀವಿ. ಕೆಲವು ಹಳ್ಳಿಗಳಿಗೆ ಬಸ್ ಇರೋದಿಲ್ಲ. ಅಂಥ ಮಕ್ಕಳನ್ನೆಲ್ಲ ಕೂಡ ಇವತ್ತು ಗುರುತಿಸಿ, ಸರ್ಕಾರಿ ಮತ್ತು ಖಾಸಗಿ ಶಾಲೆ ಎರಡಕ್ಕೂ ಕೂಡ ಗುರುತಿಸಿ ಇವತ್ತು ಸಮಾಜ ಸೇವಕರು ಶ್ರೀಯುತ ಗೊಲ್ಲಲ್ಲಿ ಪ್ರಭಾಕರ್ ಅವರು, ರೋಟರಿ ಸಂಸ್ಥೆ ಬೆಂಗಳೂರು, ಈ ಎರಡೂ ಕೂಡ ಸೇರಿ, ಇಬ್ರು ರೋಟರಿ ಸಂಸ್ಥೆ ಹಾಗೂ ಸಮಾಜ ಸೇವಕರು ಗೊಲ್ಲಲ್ಲಿ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಸುಮಾರು ಜನರಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ. ಏನೇ ಇರಲಿ, ಇದೊಂದು ದೊಡ್ಡ ಗುಣ ಅಂತ ಹೇಳ್ಬೋದು. ಇಲ್ಲೇ ಅಲ್ಲ, ಇವತ್ತು ಈ ಕಾರ್ಯಕ್ರಮ ನಡೀತಾ ಇರೋದು ಕೋಲಾರ ಜಿಲ್ಲಾ ಮುಳುಬಾಗಿಲು ಯಬ್ನಿ ಗ್ರಾಮ ಪಂಚಾಯಿತಿಯಲ್ಲಿ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಪ್ರತಿ ಪಂಚಾಯಿತಿಯಲ್ಲಿ ಕೂಡ ಮಾಡಬೇಕು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಿಂದ, ಹಳ್ಳಿಗಳಿಂದ ಸುಮಾರು ಹೆಣ್ಮಕ್ಳು ಶಾಲೆಗೆ ಬರ್ತಾರೆ. ಅವರಿಗೆ ಸರಿಯಾದಂಥ ಬಸ್ ವ್ಯವಸ್ಥೆ ಇರೋದಿಲ್ಲ. ಅಂಥ ಮಕ್ಕಳಿಗೆ ಸೈಕಲ್ ಕೊಡೋದ್ರಿಂದ ನಮಗೆ ದೊಡ್ಡ ಪುಣ್ಯ ಸಿಗುತ್ತೆ. ಏನೇ ಇರಲಿ, ಇಂಥ ಸೇವೆಗಳು ಮಾಡಬೇಕು, ಶಾಶ್ವತವಾಗಿರ್ತಕ್ಕಂಥ ಸೇವೆಗಳು. ಎಷ್ಟೋ ಜನ ಮಕ್ಕಳು ನೆನೆಸ್ಕೊಂತಾರೆ. ಇವತ್ತು ಅದೇ ಶಾಲೆಯಲ್ಲಿ ಗೊಲ್ಲಲ್ಲಿ ಪ್ರಭಾಕರ್ ಅವರು ಓದಿದ್ದಾರೆ, ಅದೇ ಶಾಲೆಗೆ ಒಂದು ಸೇವೆ ಮಾಡಬೇಕನ್ನೋ ಒಂದು ಭಾವನೆಯಿಂದ ಇವತ್ತು ರೋಟರಿ ಸಮಸ್ಯೆ ಮತ್ತು ಗೊಲ್ಲಲ್ಲಿ ಪ್ರಭಾಕರ್ ಅವರು ಇಬ್ಬರೂ ಕೂಡ ಸೇರಿ ಈ ಸೈಕಲ್ ವಿತರಣೆ ಕಾರ್ಯಕ್ರಮ ಮಾಡಿದ್ರಲ್ಲ, ಇದೊಂದು ದೊಡ್ಡ ಗುಣ ಅಂತ ಹೇಳ್ಬೋದು. ಇಂತಹ ಕಾರ್ಯಕ್ರಮಗಳು ರಾಜ್ಯದಲ್ಲಿ ನಾನಾ ಗ್ರಾಮೀಣ ಪ್ರದೇಶಗಳಲ್ಲಿ, ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ, ನಾನಾ ರೀತಿಯ ದೂರವಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ಸೇವೆ ಮಾಡೋದ್ರಿಂದ ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾನೆ. ಏನೇ ಇರಲಿ, ಇಂಥ ಸೇವೆಗಳು ಹಲವಾರು ಮಾಡಬೇಕು, ಹಲವಾರು ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು. ಆ ಶಿಕ್ಷಕರಿಗೆ, ಆ ಶಾಲೆಗೆ ಒಂದು ಗೌರವ ಸಿಗುತ್ತೆ. ನಾವು ನಮ್ಮ ಮಕ್ಕಳು ಆ ಶಾಲೆಯಲ್ಲಿ ಹೋದ್ಮೇಲೆ ನಾವೇನೋ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಭಾವನೆ ಬರುತ್ತಲ್ಲ, ಅದು ದೊಡ್ಡ ಗುಣ ಅಂತ ಹೇಳ್ಬೋದು. ಸುಮಾರು ಜನ ಹೇಳ್ತಾರೆ, ಸಮಾಜ ನಮ್ಗೆ ಏನು ಕೊಟ್ಟಿದೆ ಅಂತ. ಸಮಾಜಕ್ಕೆ ನಾವು ಏನಾದರೂ ಕೊಟ್ಟರೆ ತಾನೇ ಸಮಾಜ ನಮ್ಗೆ ಕೊಡೋದು. ಈ ಸಮಾಜ ಸೇವೆ ಮಾಡ್ತಾರಲ್ಲ, ಇವರಿಗೆ ಇದೊಂದು ದೊಡ್ಡ ಗುಣ ಅಂತ ಕೂಡ ಹೇಳ್ಬೋದು. ಬನ್ನಿ, ಸಮಾಜ ಸೇವಕರು ಶ್ರೀಯುತ ಗೊಲ್ಲಲ್ಲಿ ಪ್ರಭಾಕರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂತಹ ರೋಟರಿ ಸಂಸ್ಥೆ ಮುಖಂಡರು ಹಾಗೂ JDS ಮುಖಂಡರಂತ ಕಾಡಿನಲ್ಲಿ ನಾಗರಾಜ್ರವರು, ಶಾಲಾ ಶಿಕ್ಷಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬನ್ನಿ, ಅವರು ಯಾವ ರೀತಿ ಮಾತಾಡ್ತಾರೆ ಈ ಕಾರ್ಯಕ್ರಮ ನೋಡೋಣ. ನಾನು ನಿಮ್ಗಿಂತ ಸೀನಿಯರ್ ಇದ್ದೆ, ಸ್ಕೂಲ್ ಸ್ಟೂಡೆಂಟೇ. ನೀವು ಜೂನಿಯರ್ ಸೀನಿಯರ್ ಚೆನ್ನಾಗಿ ಹೋದ್ರಿ. ನೀವು ಕೂಡ ನಾಳೆ ದಿವಸ ಎಲ್ಲರೂ ಬಂದು ಇದೇ ಶಾಲೆಯಲ್ಲಿ ಓದಿ ನಾನು ಇಲ್ಲೇ ನಮ್ಮ ಗುರುಗಳು ಕೂಡ ಇದ್ದಾರೆ. ಸುಬರ್ಣ ಮಾಸ್ಟ್ರು ನಮ್ಮ ಗುರುಗಳು, ಅವರು ಲಾಸ್ಟ್ ಟೈಮ್ ನಿವೃತ್ತಿ ಆಗಿದ್ದಾರೆ. ಲಾಸ್ಟ್ 2 ತಿಂಗಳ ಹಿಂದೆ ಅವರ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಅವತ್ತಿನ ದಿವಸ ನಾನು ಬರ್ಬೇಕಾಗಿತ್ತು, ಅವ್ರು ಕರೆದಿದ್ರು. ನಾಗರಾಜನ ನಾವು ಎಲ್ಲರೂ ಹೈದರಾಬಾದ್ ಅಲ್ಲಿ ಇದ್ವಿ, ಬರಕ್ಕಾಗ್ಲಿಲ್ಲ. ನಮ್ಮ ಗುರುಗಳು ಕೂಡ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಏನು ಮಕ್ಕಳ ಪೋಷಕರು ಮತ್ತು ಯಬ್ನಿ ಪಂಚಾಯಿತಿಯ ಎಲ್ಲಾ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದು ಸುತ್ತ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್ ಮುಳುಬಾಗಿಲು.